ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಸೊ ನೀವಿಲ್ಲಿ ನೋಡ್ಬೋದು ನಾನು ಎಲ್ಲಿದ್ದೀನಿ ಅಂತ. ಇವತ್ತು ಮಾರ್ನಿಂಗ್ ಫಸ್ಟ್ ಡೆಸ್ಟಿನೇಷನ್ ಬಂದು ಮುರುಡೇಶ್ವರ ಟೆಂಪಲ್ ಇತ್ತು. ಸೊ ನಾವಿಲ್ಲಿಗೆ ರೀಚ್ ಆಗಿದ್ದೀವಿ, ದರ್ಶನ ಎಲ್ಲ ಮುಗೀತು. ಇವಾಗ ಬೀಚ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ರೀಚ್ ಆಗ್ತೀವಿ. ಅಲ್ಲೋದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಈ ಮುರುಡೇಶ್ವರದ್ದು ರಾಜಗೋಪುರ ಎಷ್ಟಿದೆ ಅಂತ ನಾವು ಅದನ್ನು ವ್ಯೂ ನೋಡಬೇಕಂದ್ರೆ ಅಲ್ಲಿ ಒಳಗಡೆ ಚಾರ್ಜಸ್ ಇಷ್ಟ ಅಂತ ಇರುತ್ತೆ. ಪೇ ಮಾಡಿಬಿಟ್ಟು ಹೋದರೆ ಫುಲ್ ಟಾಪ್ ಕರ್ಕೊಂಡು ಹೋಗ್ತಾರೆ ಲಿಫ್ಟಲ್ಲಿ. ಸೊ ಅಲ್ಲಿಂದ ನಾವು ಕಂಪ್ಲೀಟ್ ಮುರುಡೇಶ್ವರದು ಕಂಪ್ಲೀಟ್ ವ್ಯೂ ನೋಡ್ಬೋದು. ಜೊತೆ ಫುಲ್ ಸಮುದ್ರ ನಮಗಲ್ಲಿ ಕಾಣಿಸುತ್ತೆ. దేవుడు లైటింగ్ మళ్ళీ కూడా పెట్టుకోవచ్చు. మనకు కూడా ఒక సెకండ్ ఉంటుంది లైటింగ్ కూడా వస్తుంది. ಮುರುಡೇಶ್ವರ ಬೀಚಲ್ಲಿ ಇದ್ದೀವಿ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಆಟ ಆಡಿದ್ದೀವಿ. ನೆಕ್ಸ್ಟ್ ಬೇರೆ ಬೀಚ್ಗೆ ಹೋಗಬೇಕು. ಸೊ ಇಲ್ಲೇನು ಅಷ್ಟು ಆಟ ಆಡಿಲ್ಲ, ಫೋಟೋಶೂಟ್ ಆಯಿತು, ಸ್ವಲ್ಪ ವೀಡಿಯೋಸ್ ಮಾಡಿದ್ವಿ. ಇವಾಗ ಅಲ್ಲೋಗ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಕಂಪ್ಲೀಟ್ 2 days ಟ್ರಿಪ್ಪಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸೆಕೆಂಡ್ ಡೇ. ಯಾಕಂದರೆ ಸೆಕೆಂಡ್ ಡೇ ನಾನು ಒಂದು ಫಾಲ್ಸ್ ನೋಡಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಬೀಚಲ್ಲಿ ಕೂಡ ಆಟ ಆಡೋದ್ರಿಂದ ನನಗೆ ಸೆಕೆಂಡ್ ಡೇ ತುಂಬ ಇಷ್ಟ ಆಯಿತು. ಇನ್ನು ತುಂಬ ಪ್ಲೇಸಸ್ನ ನಾವು ಮಿಸ್ ಮಾಡ್ಕೊಂಡ್ವಿ, ಬಿಕಾಸ್ ನಮಗೆ 2 days ಕವರ್ ಮಾಡೋದಕ್ಕೆ ಆಗಲಿಲ್ಲ. ನಾವು ಅಪ್ಸರಕೊಂಡ ಬೀಚ್ ಕೂಡ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ, ಬಟ್ ನಮಗೆ ಟೈಮ್ ಅಡ್ಜಸ್ಟ್ ಆಗಿಲ್ದಿರೋದ್ರಿಂದ ನಾವು ಬರೀ ಅಪ್ಸರಕೊಂಡ ಫಾಲ್ಸ್ನ ಮಾತ್ರ ಕವರ್ ಮಾಡೋದಕ್ಕಾಯ್ತು ಅಷ್ಟೇ. ಸೊ ಇವಾಗ ನಾವಿಲ್ಲಿ ಅಪ್ಸರಕೊಂಡ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಅರೌಂಡ್ 200 meters ಏನೋ ಇದೆ ಅಂತ ಹೇಳಿದ್ರು. ಸೊ ಬೈ ವಾಕ್ ಹೋಗ್ತಾ ಇದ್ವಿ. ಒಳಗಡೆ ವೆಹಿಕಲ್ಸ್ ಹಲೋ ಇಲ್ಲ. 200 meters ದೂರದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಬೇಕು. ಅಪ್ಸರಕೊಂಡ ಫಾಲ್ಸಲ್ಲಿ ನೀರಲ್ಲಿ ಇಳಿಯೋವಾಗೆಲ್ಲ ಹಲೋ ಇಲ್ಲ ಅಂತ ಹೇಳಿದ್ರು. ಏನಕಂದ್ರೆ ತುಂಬ ಕಮ್ಮಿ ನೀರು ಬರ್ತಿತ್ತು ಅಲ್ಲಿ, ಅದಕ್ಕೆ ಇಳಿಯೋದಕ್ಕೆ ಹಲೋ ಮಾಡಲಿಲ್ಲ. ಜೊತೆಗಲ್ಲಿ ತುಂಬ ಫೋಟೋಶೂಟ್ಸ್, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗ್ತಾ ಇರುತ್ತೆ. ನಾವು ಹೋಗ್ಬೇಕಾದ್ರೇನು ಒಂದು ಫೋಟೋಶೂಟ್ ಆಗ್ತಿತ್ತು, ಅದು ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನಾವು ಕೂಡ ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಚಾನಲ್. ಸೊ ಇವಾಗ ನಾವಿಲ್ಲಿ ಎಕೋ ಬೀಚಾ. ಸೊ ಇವಾಗ ನಾವಿಲ್ಲಿ ಎಕೋ ಬೀಚಲ್ಲಿ ಇದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಯಾವುದಾದ್ರು ಇನ್ನೊಂದು ಬೀಚ್ ಹೋಗಿತ್ತು. ಮುರುಡೇಶ್ವರ ಬೀಚ್ಗಿಂತ ಎಕೋ ಬೀಚಲ್ಲಿ ಜನ ಕಮ್ಮಿ ಇದ್ದಾರೆ, ಆಮೇಲೆ ಸ್ಪೇಸ್ ಜಾಸ್ತಿ ಇದೆ, ಮತ್ತು ಕ್ಲೀನಾಗಿ ಕೂಡ ಇದೆ. ಸೊ ನಾವು ಇಲ್ಲಿ ಆರಾಮ್ಸೆ ಆಟ ಆಡ್ಬೋದು. ಸೊ ಅಲ್ಲಿ ನಾವು ಪ್ಲಾನ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದು ಆಟ ಆಡ್ತಾ ಇದ್ದೀವಿ ಅಷ್ಟೇ. ನಮ್ಮಮ್ಮ ಏಡಿ ಕೈ ಹಿಡ್ದೈತೆ ಇಲ್ಲಿ. ಎಷ್ಟು ಚೆನ್ನಾಗಿದೆ, ಬೇರೆ ಥರ ಐತೆ, ಡಿಫ್ರೆಂಟ್ ಆಗೈತೆ ಇದು. ಎಲ್ಲಿ ಸಿಗ್ತಿದ್ ಕಚ್ಚಲ್ವಾ? ಮಳ್ಳ ಒಳಗಡೆ ಇರುತ್ತಾ? ಅದ್ರಲ್ಲಿ ನೀರು ಕುಡಿತೈತಲ್ಲ ದೇಡಿಕಾಯ. ನೋಡಿ ಗಾಯ್ಸ್, ನಮ್ಮ ಮಕ್ಕಳು ಏನೋ ಹಿಡ್ಕೊಂಡ್ ಬರ್ತಾವ್ರೆ. ಸ್ಟಾರ್ ಫಿಶ್ ಇಡು, ಕೆಳಗಡೆ ಇಡು. ಇಲ್ಲಿ ನೋಡಿ ಸ್ಟಾರ್ ಫಿಶ್. ಸೊ ಇವಾಗ ನಾವು ಈಕೋ ಬೀಚಿಂದ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಇವಾಗ ಇಲ್ಲಿ ಜಾಲಿ ಬೋಟಿಂಗ್ ಅನ್ನೋ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ನೋಡ್ಬೋದು ನೀವು ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ಬೋಟಿಂಗ್ಗೆ ಈವ್ನಿಂಗ್ ಹೋಗಿದ್ವಿ, ಸನ್ಸೆಟ್ ಎಲ್ಲ ನೋಡ್ಕೊಂಡು ಬಂದಿದ್ದು. ನನಗೆ ಡಿಸಪಾಯಿಂಟ್ ಆಗಿದೆ ಏನಂದರೆ ನಾವು ಬೀಚಲ್ಲಿ ತುಂಬಾ ಆಟ ಆಡಿದ್ರಿಂದ ನನ್ನ ಹೇರ್ ಸ್ಟೈಲ್ ಸ್ವಲ್ಪ ಸೆಟ್ ಮಾಡೋದು ನನಗೆ ಕಷ್ಟ ಆಯಿತು. ಸೊ ಅದು ಒಂದು ಡಿಸಪಾಯಿಂಟ್ ಆಯಿತು. ಬಿಟ್ಟರೆ ನಾನು ಬೋಟಿಂಗ್ನ ತುಂಬಾ ಎಂಜಾಯ್ ಮಾಡಿದೆ. ಎಸ್, ಇವಾಗ ನಾವಿಲ್ಲಿ ಬೋಟಿಂಗ್ ಬಂದಿದ್ವಿ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಲೈಫಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನನಗಂತೂ ತುಂಬ ಹ್ಯಾಪಿ ಆಯಿತು, ತುಂಬಾ ಚೆನ್ನಾಗಿತ್ತು ಕೂಡ. ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದು ಅರೌಂಡ್ ಒಂದು ಹಾಫ್ ಆನ್ ಅವರ್ ಟು 1 hour ಬೋಟಿಂಗಲ್ಲೇ ಇದ್ದೀವಿ. ಸೊ ಇಟ್ಸ್ ಫೀಲ್ಸ್ ಗುಡ್.
ಸೊ ಗೈಸ್ ಇಲ್ಲಿಗೆ ನಮ್ಮ 2 days ಜರ್ನಿ ಹೆಂಗ್ ಆಗ್ತಾ ಇದೆ. ಎಸ್, ಇದೇ ರೀತಿ ನಿಮಗೆ ಇನ್ನಷ್ಟು ಬ್ಲಾಗ್ಸ್ ಬೇಕಂದರೆ ಈಗಲೇ ಹೋಗಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿ ಆಲ್.